ಮುಸ್ಲಿಮರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಕೊಂಡ್ಬಂದಾರೆ, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಉಪಸ್ವರ ಪ್ರತಿ ಚುನಾವಣೆಯಲ್ಲಿ ಇದ್ದೇ ಇರುತ್ತೆ, ಯುವಕರು ಮಾಡ್ತಿದ್ದಾರೆ. ಸದ್ಯ ಅದ್ರ ಬಗ್ಗೆ ಉಪಸ್ವರ ಇದೆ, ಅದನ್ನ ಶಮನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ವರಿಷ್ಠರು ಮಾಡ್ತಾರೆ. SDPಗೆ ನೆಲೆನೇ ಇಲ್ಲ, ಪದಾನೇ ಕೆಲವ್ರಿಗೆ ಗೊತ್ತೇ ಇಲ್ಲ. ಯಾವುದೇ ಕಾರಣಕ್ಕೂ ಮತ ವಿಭಜನೆ ಆಗೋದಿಲ್ಲ, ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದಿಲ್ಲ. ಸಾಮರ್ಥ್ಯವನ್ನು ನಾವು 9ನೇ ತಾರೀಕು ತೋರಿಸ್ತೀವಿ. 50,000 ಮತಗಳಿಂದ ಗೆಲ್ತೀವಿ. ಎಷ್ಟೇ ಅವರು ಕೂಗಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಚುನಾವಣಾ ಕಣ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ BJP, ಇನ್ನೊಂದು ಕಡೆ ನೇರವಾಗಿ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಇಲ್ಲ ಒಂದು ಕಡೆ ಬಂಡಾಯ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಜನ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯ್ತು ಅಂತೇಳಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಬಾರಿಗೆ ಶತಾಯಗತಾಯ ಕಾಂಗ್ರೆಸ್ನ ಸೋಲಿಸ್ಬೇಕಂತೇಳಿ ಒಂದು ಕಡೆ ಯುವಕರು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈಗ ನಮ್ಮ ಜೊತೆಗೆ KPCC ಉಪಾಧ್ಯಕ್ಷರಿದ್ದಾರೆ, ಅವರನ್ನೇ ನಾನು ಮಾತಾಡಿಸ್ತೇನೆ. ಸರ್, ಈ ಬಾರಿಗೆ ಶತಾಯಗತಾಯ ಸಾಕಷ್ಟು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕಂತೇಳಿ ಸಾಕಷ್ಟು ಲಾಬಿ ಕೂಡ ನಡೆಸಿದರು. ಯಾಕಂದರೆ ಎಲ್ಲೊಂದು ಕಡೆ ಅಲ್ಪಸಂಖ್ಯಾತ ನಾಯಕರಿಗೆ ಅನ್ಯಾಯ ಅಂತ ಅನ್ನಿಸ್ಲಿಲ್ವಾ ಸರ್ ಈ ಬಾರಿಗೆ? ನೋಡಿ, ನಾನು ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಪ್ರಬಲ ಆಕಾಂಕ್ಷಿಯಾಗಿ ನಾನು ಪಕ್ಷದ ವರಿಷ್ಠರಲ್ಲಿ ಕೇಳಿಕೊಂಡಿದ್ದೆ. AICC ಚುನಾವಣಾ ಕೇಂದ್ರ ಚುನಾವಣಾ ಸಮಿತಿ ಏನಿದೆಯೋ ಆ ಚುನಾವಣಾ ಸಮಿತಿಯಲ್ಲಿ ನನ್ನ ಹೆಸರು ಕೂಡ ಪರಿಗಣಿಸಿದರು. ಏನಾದರೂ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ನನಗೊಂದು ಅವಕಾಶ ಕೊಡ್ತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೆ. ಆದರೆ ಪಕ್ಷದ ಹೈಕಮಾಂಡು ಅಳತೆ ಮಾಡಿ ತೂಗಿ ಒಂದು ನಿರ್ಧಾರಕ್ಕೆ ಬಂದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದೆ. ನಾನು ವರಿಷ್ಠರ ಒಂದು ನಿರ್ಧಾರಕ್ಕೆ ನಾನು ಸ್ವಾಗತಿಸ್ತೇನೆ ಮತ್ತು ಅವ್ರನ್ನ ಏನು ಅಭ್ಯರ್ಥಿಯಾಗಿದ್ದಾರೆ ಅವ್ರನ್ನ ಬೆಂಬಲಿಸ್ತೀನಿ. ಅಲ್ಪಸಂಖ್ಯಾತರಲ್ಲಿ ಒಂದು ಕೂಗಿದೆ, ಎಲ್ಲರೂ ಸೇರಿ ಈ ಸಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಳ್ಳೇಬೇಕು ಅಂತಕ್ಕಂಥ ಒಂದು ಮಾತು ಎಲ್ಲೆಡೆ ವ್ಯಾಪಕವಾಗಿ ಚರ್ಚೆ ನಡೆಯಿತು. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ಆದರೆ ಅಪಸ್ವರ ಪ್ರತಿ ಚುನಾವಣೆಯಲ್ಲಿ ಇದ್ದೇ ಇರುತ್ತೆ, ಅದನ್ನು ಶಮನ ಮಾಡ್ತಕ್ಕಂಥ ಒಂದು ನಿರ್ಧಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು AICC ಪ್ರಧಾನ ಕಾರ್ಯದರ್ಶಿಯಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಒಂದು ಬಂದು ಅವರೇನು ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಏನು ಬಂಡಾಯ ಇದೆಯೋ ಅದನ್ನು ಶಮನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂಥೇಳಿ. ಆದರೆ ಈ ಕೆಲವು ಯುವಕರು ಮಾಡ್ತಿದ್ದಾರೆ ಸತ್ಯ, ಅದ್ರ ಬಗ್ಗೆ ಅಪಸ್ವರ ಇದೆ, ಅದನ್ನು ಶಮನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ವರಿಷ್ಠರು ಮಾಡ್ತಾರೆ. ತಮ್ಮದೇ ಕಾಂಗ್ರೆಸ್ ಪಕ್ಷದ ಒಂದು ಬಂಡಾಯ ಅಭ್ಯರ್ಥಿಗಳು ಕೂಡ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರು ಒಂದು ಕಡೆ. ಯಾಕಂದರೆ ಈಗಾಗಲೇ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ಬಂಡಾಯ ಅಭ್ಯರ್ಥಿ ಇದ್ದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ, ಎಲ್ಲೊಂದು ಕಡೆ ಅದನ್ನು ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಅನ್ನುವಾಗೆ BJPಗೆ ಎಲ್ಲೋ ಒಂದು ಪ್ಲಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಲ್ಲ ಸರ್? ಇದನ್ನು ಯಾವ ರೀತಿ ತಾವು ತೆಗೆದುಕೊಳ್ತಾರೆ ಸರ್? ಇಲ್ಲ ನೋಡಿ, ಈ ಹಿಂದೆ ಚುನಾವಣೆಯಲ್ಲಿ ಕೂಡ JDS ಸ್ಪರ್ಧೆ ಮಾಡ್ತು. ಮತ್ತು ಈ ಹಿಂದೆ ಸೈಯದ್ ಸೈಫುಲ್ ಅವರು JDSನಿಂದ ಸ್ಪರ್ಧೆ ಮಾಡಿದರು. ನಂತರ ಅಮಾನುಲ್ಲಾ ಖಾನ್ ಅವರು ಸ್ಪರ್ಧೆ ಮಾಡಿದರು. ಅದರ ಪರಿಣಾಮ ಏನು ಆಗಲಿಲ್ಲ. ಮುಸ್ಲಿಮರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಕೊಂಬಂದಾರೆ, ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಆ ವಿಶ್ವಾಸ ನನ್ನಲ್ಲಿದೆ. ಸರ್, ಹಿಂದ್ಗಡೆ ಇರ್ತಕ್ಕಂಥ ವೇವ್ ಬೇರೆ, ಇರ್ತಕ್ಕಂಥ ವೇವ್ ಯಾವ ರೀತಿ ಹೋಗ್ತಾ ಇದೆ ಅಂದರೆ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಸಾಕಷ್ಟು 40 ವರ್ಷಗಳ ದುಡಿದಿರ್ತ ಒಂದು ನಾಯಕರಿಗೆ ಅನ್ಯಾಯ ಆಯಿತು. ಇಲ್ಲ ಒಂದು ಕಡೆ ನಮ್ಮದು ಪ್ರಮುಖ ಒಂದು ಪ್ರಬಲ ಒಂದು ಸಮುದಾಯ, ಈ ಭಾಗದಲ್ಲಿ ಹೆಚ್ಚಿನ ಒಂದು ಮತಗಳಿರ್ತಕ್ಕಂಥ ಸಮುದಾಯ, ಈ ಬಾರಿಗೆ ಟಿಕೆಟ್ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಕೊಡಲೇಬೇಕಂತೇಳಿ. ಎಲ್ಲ ಒಂದು ಕಡೆ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥ ಕಾರಣದಿಂದಾಗಿ ಎಲ್ಲ ಒಂದು ಕಡೆ ಯುವಕರು ನಿರ್ಧಾರ ಮಾಡಿದ್ದಾರೆ ಅಂತ. ಯಾಕಂದರೆ ಈಗಾಗಲೇ ನಮ್ಮ ಕರ್ನಾಟಕ TV ಒಂದು ವಾರದಿಂದ ಇಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡ್ತಾ ಇದೆ. ಎಲ್ಲ ಯುವಕರು ಹೇಳ್ತಾ ಇರ್ತಕ್ಕಂಥದ್ದು ಈ ಬಾರಿಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ಸನ್ನು ಸೋಲಿಸೋದೆ ಅಂತೇಳಿ ಈ ಹೇಳ್ತಾ ಇರ್ತಕ್ಕಂಥ. ಅದ್ರ ಬಗ್ಗೆ ತಾವು ಸ್ಪಷ್ಟವಾಗಿ ಹೇಳೋದಾದರೆ ನೋಡಿ, ಅಷ್ಟೊಂದು ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರು ಪಕ್ಷದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಮತ ಮಾಡಲ್ಲ. ನನಗೆ ಅದು ನಾನು ಕಳೆದ 30 ವರ್ಷದಿಂದ ನಾನು ಈ ಚುನಾವಣಾ ಕಣದಲ್ಲಿ ನಾನು ಕೂಡ ಭಾಗಿಯಾಗಿ ಪ್ರಚಾರ ಮಾಡಿದ್ದೀನಿ. ಆದರೆ ಅಷ್ಟು ಇದೆ, ಯಾವಾಗಲೂ ಇದ್ದೇ ಇರುತ್ತೆ, ಒಂದು 10,000 ಓಟು ಕಾಂಗ್ರೆಸ್ ವಿರುದ್ಧ ಇದ್ದೇ ಇರುತ್ತೆ. ಅದನ್ನು ಅಷ್ಟು ಪರಿಣಾಮ ಬೀರಲ್ಲ ಅಂತಕ್ಕಂಥ ನನ್ನ ಒಂದು
ವಿಶ್ವಾಸ ಇದೆ. ಸರ್ ಇನ್ನೊಂದು ಈಗಾಗಲೇ SDY ಕೂಡ ಈಗಾಗಲೇ ಅಭ್ಯರ್ಥಿನ ಘೋಷಣೆ ಮಾಡಾಗಿದೆ. ಈಗ ಅಪ್ಸರ ಕೊಡ್ಲಿಪೇಟೆಯವರು ಈ ಭಾಗದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಕೂಡ ಆಗಿದ್ದಾರೆ, ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದಾರೆ. ಎಷ್ಟು ಈಗಾಗಲೇ ಈಗ ತಮ್ಮ ಯುವಕರು ಕೂಡ ಹೇಳ್ತಾ ಇದ್ರು, ಎಲ್ಲೊಂದು ಕಡೆ ನಾವು ಪರ್ಯಾಯ ಮಾರ್ಗಗಳಿಲ್ಲ ಸರ್, ಯಾಕಂದರೆ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಿದ್ವಿ, ಅದನ್ನು ಬಿಟ್ಟು ನಾವು BJPಗೆ ಅಂತೂ ಹಾಕಲ್ಲ, ಈಗಾಗಲೇ ನಾವು SDPI ಒಂದು ಆಪ್ಷನ್ ಇದೆ ಅಂತ ಹೇಳ್ತಾ ಇದ್ರು ಸರ್. ನೋಡಿ, SDP ಅಭ್ಯರ್ಥಿ ನಮ್ಮ ದಾವಣಗೆರೆ ದಕ್ಷಿಣಕ್ಕಾಗಲಿ ದಾವಣಗೆರೆ ಜಿಲ್ಲೆಗೆ ಆಗಲಿ ಸಂಬಂಧಪಟ್ಟ ಇರ್ತಕ್ಕಂಥ ವ್ಯಕ್ತಿ. ಅವರು ದೂರದ ಕೊಡಗಿನಿಂದ ಬಂದಿರತಕ್ಕಂಥವ್ರು. SDPಗೆ ನೆಲೆನೇ ಇಲ್ಲ ಇಲ್ಲಿ. SDP ಅನ್ನೋ ಪದನೇ ಕೆಲವ್ರಿಗೆ ಗೊತ್ತೇ ಇಲ್ಲ. ಅಂಥದ್ರಲ್ಲಿ ಇವರು ಮತ ಹೇಗೆ ಪಡೆದುಕೊಳ್ತಾರೆ ಹೇಳಿ? ಎಲ್ಲ ಒಂದು ಕಡೆ ಮತಗಳ ವಿಭಜನೆ ಆದರೆ BJPಗೆ ಎಲ್ಲ ಒಂದು ಕಡೆ ಲಾಭ ಆಗಲ್ವಾ ಸರ್? ಇಲ್ಲಿ ಯಾವುದೇ ಕಾರಣಕ್ಕೂ ಮತ ವಿಭಜನೆ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದಿಲ್ಲಿ. ಸಾಮರ್ಥ್ಯವನ್ನು ನಾವು 9ನೇ ತಾರೀಕು ತೋರಿಸ್ತೀವಿ. ಆದರೆ ಎಲ್ಲ ಒಂದು ಕಡೆ ಭರವಸೆ ಇದೆ ಅನ್ಸುತ್ತಾ ಸರ್? 100% ಭರವಸೆ ಇದೆ. ನಾವು ಪಕ್ಷದ ಅಭ್ಯರ್ಥಿ 50,000 ಮತಗಳಿಂದ ಗೆಲ್ತೀವಿ. ಓಕೆ. ಇಲ್ಲ ಒಂದು ನಿನ್ನೆ ಜಮೀರ್ ಅಹಮದ್ ಖಾನ್ ಅವ್ರು ಬರಬೇಕಿತ್ತು ಸರ್, ಈಗಾಗಲೇ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ. ಯಾಕೆ ಬರಲಿಲ್ಲ ಸರ್? ಏನಾದರೂ ಕೆಲವೊಂದಿಷ್ಟು ಏನಾದರೂ ಇರ್ತಕ್ಕಂಥದ್ದು ಏನಾದರೂ ಒಳಗಡೆ? ಇಲ್ಲ, ಅವರು ಬರಬೇಕಾಗಿತ್ತು. ಅವರ ಕ್ವಶನ್ ಅವರ್ ಇತ್ತು ವಿಧಾನಸಭೆಯಲ್ಲಿ. ಮೊನ್ನೆ ನಿಮ್ಗೆ ಗೊತ್ತಿದೆ, ಕ್ವಶನ್ ಅವರ್ ಇಲ್ಲ ಅಂತ ಸ್ಪೀಕರ್ ಅವರು ಎದ್ದು ಹೋದ್ರು ಅಂತೇಳಿ. ಅವ್ರ ಕ್ವಶನ್ ಇಂಪಾರ್ಟೆಂಟ್ ವಿಷಯ ಇರ್ತಕ್ಕಂಥ ಒಂದು ಸಮಯ ಇತ್ತು, ಹಾಗಾಗಿ ಅವ್ರು ಬರಲಿಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಬರ್ತಾರೆ. ನಂತರ ನಮ್ಮ ಸಲೀಂ ಅಹಮದ್ ಅವರು ಕೂಡ ಬರ್ತಿದ್ದಾರೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯಸಭಾ ಸದಸ್ಯರಾದ ನಮ್ಮ ನಾಯಕರಾದ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರು ಕೂಡ ಇನ್ನು 1 ವಾರ ಕಾಲ ಇಲ್ಲೇ ಇದ್ದು ಚುನಾವಣೆ ಪ್ರಚಾರದಲ್ಲಿ ಇರ್ತಾರೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಈ ಬಾರಿ ಮತ್ತೆ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಮತ್ತೆ ಕಾಂಗ್ರೆಸ್ ಗೆಲ್ಲುವಂಥ ಭರವಸೆಗಳು ಸಾಕಷ್ಟು ಇದೆ ಅಂತೀರಾ? 100% ಕಾಂಗ್ರೆಸ್ಸೇ ಗೆಲ್ಲೋದು. ಹೌದು, ಕಾಂಗ್ರೆಸ್ಸೇ ಗೆಲ್ಲೋದು. ಇಲ್ಲಿ ಎಷ್ಟೇ ಅವರು ಕೂಗಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದು. ಎಲ್ಲ ಒಂದು ಕಡೆ ಅಭಿವೃದ್ಧಿ ವಿಚಾರಕ್ಕಂತ ಬಂದಾಗ ದಕ್ಷಿಣ ಕ್ಷೇತ್ರದಲ್ಲಿ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳ್ತಾರಲ್ಲ ಸರ್. ಒಂದು ಕಡೆ ಇಲ್ಲಿ ಸರಿಯಾದಂಥ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕಾರ್ಖಾನೆಗಳ ವ್ಯವಸ್ಥೆ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ, ಒಂದು ಏನಪ್ಪ ಗೌರ್ಮೆಂಟ್ ಕಾಲೇಜಿನ ವ್ಯವಸ್ಥೆ ಇಲ್ಲ. ಈಗ ಏನಾದರೂ ಹೆಣ್ಣು ಮಕ್ಕಳಿಗೆ ಒಂದು ಕಾಲೇಜಿಗೆ ಕಳಿಸ್ಬೇಕಪ್ಪ ಅಂದರೆ ಉತ್ತರಕ್ಕೆ ಹೋಗ್ಬೇಕು ಇಲ್ಲಿಂದ. ಇಲ್ಲಿ ಸರಿಯಾದಂಥ ಒಂದು ಪರ್ಯಾಯ ಮಾರ್ಗಗಳನ್ನ ಯಾಕೆ ಕಂಡುಕೊಳ್ಳಿಲ್ಲ ಸರ್ ತಾವು ಅಂತ? ಇಲ್ಲ ನೋಡಿ, ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಈ ಭಾಗಕ್ಕಾಗಿದೆ. ಕಾಲೇಜ್ ಇದೆ. ಈಗ ಇಲ್ಲಿ ಜಾಗ ಸ್ಥಳ ಅವಕಾಶ ಇಲ್ಲದೆ ಇರೋದ್ರಿಂದ ಆ ಭಾಗದಲ್ಲಿ ಕಾಲೇಜ್ ನಡೀತಿದೆ. ನಮ್ಮ ಮಹಿಳೆಯರು, ನಮ್ಮ ಸ್ಟೂಡೆಂಟ್ಸು ಆ ಕಡೆ ಹೋಗ್ತಿದ್ದಾರೆ. ಆಸ್ಪತ್ರೆ ಇಲ್ಲ, ಅದ್ರ ಬಗ್ಗೆ ನಾನು ಒಪ್ಕೊಳ್ತೀನಿ. ಇಲ್ಲ, ಆಸ್ಪತ್ರೆ ಆಗಬೇಕು. ಈಗಾಗಲೇ ಆಸ್ಪತ್ರೆ ನಾವು ಚಿಕ್ಕಟೇರಿಯ ಹಳೆ ಆಸ್ಪತ್ರೆ ಮೇಲ್ದರ್ಜೆಗೆ ಅದು ಕೆಡವಿ ಹೊಸದಾಗಿ ಕಟ್ತಕ್ಕಂಥ ಕೆಲಸವನ್ನು ನಮ್ಮ ಮಾನ್ಯ ಸಚಿವರಾದ ಮಲ್ಲಿಕಾರ್ಜುನವರು ಪ್ರಯತ್ನ ಮಾಡಿದ್ದಾರೆ. ಆಗಲೇ ಹಣನೂ ಕೂಡ ಬಿಡುಗಡೆ ಆಗಿದೆ. ಇಲ್ಲೊಂದು ಆಸ್ಪತ್ರೆ ಆಗಬೇಕು, ಆಗುತ್ತೆ. ಇಲ್ಲೊಂದು ಆಸ್ಪತ್ರೆ ಒಂದು ಕಡೆ ಉತ್ತರ ಮತ್ತು ದಕ್ಷಿಣಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲೊಂದು ಕಡೆ ಸುಣ್ಣ, ಇನ್ನೊಂದು ಕಡೆ ಬೆಣ್ಣೆ ಅನ್ನೋ ರೀತಿ ಅಲ್ಲಿ ಕಡೆ ಮಲತಾ ಧೋರಣೆ ಅನಿಸಲ್ವಾ ಇಲ್ಲಿ? ಎಲ್ಲ ಒಂದು ಕಡೆ ಇಲ್ಲ, ಅಭಿವೃದ್ಧಿ ಆಗಿದೆ. ಇಲ್ಲ ಆಗಿಲ್ಲ ಅಂತ ಹೇಳಲ್ಲ. ಎಲ್ಲ ಕಡೆನೂ CC ರಸ್ತೆಗಳಾಗಿದ್ದಾವೆ, ಚರಂಡಿ ಕಾಮಗಾರಿಗಳಾಗಿದ್ದಾವೆ. ಪಾರ್ಕ್ ನಿಮಗೂ ಗೊತ್ತಿದೆ, ಸ್ಥಳಾವಕಾಶ ಇಲ್ಲ ಪಾರ್ಕ್ ಮಾಡಲಿಕ್ಕೆ. ಪಾರ್ಕ್ ಆಗಲಿ ಇನ್ನೊಂದಾಗಲಿ ಮಾಡಲಿಕ್ಕೆ ಸ್ಥಳಾವಕಾಶ ಇಲ್ಲ. ಜಂಗುಳಿ ಲೇಬರ್ ಕ್ಲಾಸ್ ಇರೋದ್ರಿಂದ ಇಲ್ಲಿ ಅಷ್ಟೊಂದು ಸಮಸ್ಯೆ ಕಾಣ್ತಿಲ್ಲ. ಇದೆ, ಮುಂದಿನ ದಿನಗಳಲ್ಲಿ ನಮ್ಮ ಸಚಿವರು ಹೇಳಿದ್ದಾರೆ, ಇಲ್ಲಿ ಪಾರ್ಕಿನ ವ್ಯವಸ್ಥೆ, ಒಂದು ಸುಸಜ್ಜಿತವಾದ ಒಂದು ಆಸ್ಪತ್ರೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದು ಹಾಗೆ ಈಗಾಗಲೇ ಮಾತಾಡಿದ್ದು ಚುನಾವಣೆಗೆ ಮುಂಚೆನೇ ಇಲ್ಲಿ ಆಸ್ಪತ್ರೆ ಆಗಬೇಕು ಅಂಥೇಳಿ ನಮ್ಮ ಆರೋಗ್ಯ ಸಚಿವರ ಹತ್ರ ಬೇಡಿಕೆ ಇಟ್ಟಿದ್ದಾರೆ. ಅದು ಆಗುತ್ತೆ. ಥ್ಯಾಂಕ್ ಯು ಸರ್, ಕರ್ನಾಟಕ ಟಿವಿ ಜೊತೆ ಮಾತಾಡಿದ್ದಕ್ಕೆ ಸರ್. ಧನ್ಯವಾದಗಳು. ನೀವು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿ ಅಂತಕ್ಕಂಥ ಮಾತನ್ನು ನಿಮ್ಮಲ್ಲಿ ಹೇಳ್ತಿದ್ದೀವಿ ಸರ್. ನಮ್ಮದು ಎಲ್ಲರೂ ಪರವಾಗಿರುತ್ತೆ. ಜನಾಭಿಪ್ರಾಯ ಏನು ಹೇಳ್ತಾರೆ ಅದನ್ನು ತೋರಿಸೋದು ನಮ್ಮದೇ ಸರ್. ಇಲ್ಲ, ನಿಮ್ಮ ಕೆಲಸ ನೀವು ಮಾಡ್ತಿದ್ದೀರಾ. ಕಾಂಗ್ರೆಸ್ ಅದೇ ಇದೆ, ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಉಪಾಧ್ಯಕ್ಷರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮ ಸತ್ತಿಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.